ಕಣಪ್ಪ. ಯಾಕಂದ್ಕೊಡಿಯ ಬೈಲಿ ನೀನು ಕಾಂಡಪ್ಪ ಅಲ್ವೇ? ಹೌದು. ನೀನ್ ನೆಂಡ್ರು ಶ್ರೀಮತಿ. ಮುರಾರಿ ಮಾತಿನೇ ಇಲ್ಲ, ಸಿರಿಮಾತಿ ಅಂತೆ, ಸಿರಿಮಾತಿ. ಅಲ್ಲ ಕಣ್ಪಂಡಪ್ಪ, ನೀನ್ ಹೆಂಡತಿ ಏನು ದಾನವೀರ ಸೂರಕರ್ಣಿ ಅನ್ಕೊಂಡ್ಬಿಟ್ಟವಳ ಹೆಂಗೆ ಅಂತೀನಿ. ನಂದೇನೋ ಸಾಮಾನೆಲ್ಲ ಸಿಕ್ತವ್ರಿಗೆ ದಾನ ಕೊಡೋ ಹೊಸಾಟ ಶುರು ಮಾಡ್ಕೊಂಡವಳಲ್ಲ, ಸರಿಯಾ ಇದು? ಅವಳ ಆಸ್ತಿ ಅವಳು ದಾನ ಮಾಡ್ತಾಳೆ, ಮಕ್ಕಳೇ ಸುಮ್ನಿದ್ರೆ ನಿಮಗೇನಜ್ಜಿ? ನಿನ್ ಮಕ್ಳು ಸುಮ್ನೆ ತರ್ಕಣಯ್ಯಪ್ಪ. ಅದೇ ನನ್ ಮಕ್ಳು ಯವ್ವ ಇನ್ಮೇಲೆ ನೀನು ಕೆಲ್ಸ್ಕೋಬೇಡ, ನಾವು ಕೆಲ್ಸ್ಕೋಕಿಲ್ಲ ಅಂತಾರೆ. ಯಾಕೆ ಗೊತ್ತೇ? ಆ ಅಮ್ಮನ ಮನೆ ತಕ್ಕ ಹೋಗಿ ಕ್ಯೂ ನಿಂತ್ಕೋ, ಆ ಅಮ್ಮ ಅದೇನೋ ಸೋಫ, ಕುರ್ಚಿ, ಮೇಜು, ಆಮೇಲೆ ಬಟ್ಟೆ ಒಗೆ ಮಿಷಿನು, ಆಮೇಲೆ AC ಎಲ್ಲ ಓಸಿ ಕೊಡ್ತಾಳೆ. ಅದನ್ನ ತಗೋಬ, ನಾವು ಸೆಕೆಂಡ್ ಹ್ಯಾಂಡ್ ವ್ಯಾಪಾರ ಮಾಡೋಣ ಅಂತವ್ರೆ. ಯವ್ವ ದಿನ ಕೂಲಿ ಕೆಲ್ಸಕ್ಕೆ ಹೋದ್ರೆ ಬರ ಸಂಬಳ ಸಾಕಾಕಿಲ್ಲ ಕಣವ ಅಂತಾರ ಕಣಪ್ಪ. ಹೌದಾ? ಒಳ್ಳೆ ಐಡಿಯಾನ ಕೊಟ್ಟಿದ್ದಾರೆ. ಗುಡ್ಡ ಮಗನೇ, ನೀನ್ ಕಡ್ದ್ಬಿಟ್ಟು ಗುಡ್ಡ ಮಾಂಸ ಮಾಡಾಕ್ ಬಿಡ್ತೀನಿ ಅಷ್ಟೇ. ಅಲ್ಲ ಕಣಯ್ಯ, ನಂಗೆ ಈ ಪಾಟಿ ವಯಸ್ಸಾಗದೆ, ಕೈ ಕಾಲು ಮಂಡೆ ಎಲ್ಲ ಫಣ ಫಣ ಅಂತ ನೋಯ್ತದೆ. ಅಂತಾದ್ರೂ ನನ್ನನ್ನ ಹುಟ್ಟಿಸ್ಕೊಂಡು ತಿನ್ಬೇಕು ಅಂತೀನಿ. ಅದೇ ನನ್ನ ಮಕ್ಕಳು ಹಿಂಗಂತಾರೆ. ಅದಕ್ಕೆ ಕಾರಣ ಯಾರು ಗೊತ್ತೇ? ಈ ನೆಂಡ್ರು ಎಲ್ರು ಸೋಮಾರಿಗಳಾಗಿ ದಾನ ಧರ್ಮಕ್ಕೆ ಅಂತ ಕ್ಯೂವಲ್ಲಿ ನಿಂತ್ಕೋತಾರೆ. ನೀನ್ ನೆಂಡ್ರನ್ನ ನೀನು ಅದ್ಬಸ್ತಲ್ಲಿ ಇಟ್ಕೋ, ಇಲ್ಲ ಅಂದ್ರೆ ಆಯ್ತಜ್ಜಿ, ಅವಳಿಗೆ ಒಳ್ಳೆ ಬುದ್ಧಿ ಹೇಳ್ತೀನಿ. ನಿಂತ್ಕಳಯ್ಯ ಇಲ್ಲಿ. ನೀನು ಹೇಳಲಿಲ್ಲ ಅಂದ್ರೆ ನೀನ್ ಕೈ ಕಾಲು ಕಿತ್ಬಿಟ್ಟು ಕೈ ಕಾಲು ಇರಕ್ಕಿಲ್ವಲ್ಲ, ಅವ್ರಿಗೆ ದಾನ ಮಾಡ್ಬಿಡ್ತೀನಿ. ಮಾಯೆ, ದಾನ ಧರ್ಮ ಮಾಡ್ಬೇಕು ಅಂತೀರಾ, ಅದು ಸರಿ. ಆದ್ರೆ ದೇವ್ರದ್ದು ಒಂದೇ ಒಂದ್ ಫೋಟೋ ಉಳಿಸ್ಕೊಂಡಿದ್ದೀರಲ್ಲ, ಅದು ಯಾವ ರೀತಿಯಿಂದ ಸರಿ? ದೇವನೊಬ್ಬ ನಾಮ ಹಲವು. ಒಂದೇ ದೇವ್ರ ಫೋಟೋನಲ್ಲಿ ಎಲ್ಲ ದೇವ್ರಿಗೂ ಪೂಜೆ ಮಾಡ್ಬೋದು ಚೌಕಾಸಿ. ಈಗ ನೀನ್ ಬೊಬ್ಬರಿಯಾ ಅಂತ ಕಿರ್ಚ್ಕೋತಾ ಇರಲ್ವಾ, ಮನ್ಸಲ್ಲೇ ಪೂಜೆ ಮಾಡೋದನ್ನ ಕಲ್ತ್ಕೋ. ನೋಡು, ಅರ್ಚನೆ ಆಯ್ತು ತಾನೆ? ಸೂಪರ್ ಕಾನ್ಸೆಪ್ಟ್ ಇದು. ಇದನ್ನ ಎಲ್ರು ಕಲ್ತ್ಕೋಬೇಕು. ಜಾನು, ನಿಮ್ಮ ಅಮ್ಮನಿಗೆ ಜಾಸ್ತಿ ಸಪೋರ್ಟ್ ಮಾಡ್ಬೇಡಿ. ಹೇಗಿದ್ರು ನನ್ನ ಹತ್ರ ಇಬ್ರು ಮಕ್ಳಿದಾರಲ್ವಾ, ಒಬ್ರನ್ನ ಇನ್ನೊಬ್ರಿಗೆ ದಾನ ಮಾಡ್ಬಿಟ್ರೆ ಹೇಗೆ ಅನ್ನೋ ಐಡಿಯಾ ಅವ್ರಿಗೆ ಬರತ್ತಷ್ಟೇ. ಎಂತ ಐಡಿಯಾ ಇದು! ಮಕ್ಳಿಲ್ದಿರೋ ದಂಪತಿಗಳಿಗೆ ನನ್ನ ಇಬ್ರು ಮಕ್ಕಳಲ್ಲಿ ಯಾರು ಒಬ್ರು ದಾನ ಕೊಟ್ಬಿಟ್ರೆ ಪುಣ್ಯ ಬರುತ್ತೆ ನನಗೆ. ನೋಡಿ, ಕೇಳಿಸ್ಕೊಂಡ್ರಾ? ನಾನ್ ಸೇಫ್. ಏನ್ ನೀನ್ ಸೇಫ್? ನಾನಂತೂ ಹೋಗಲ್ಲ, ಬೇಕಾದ್ರೆ ಉನ್ನೆ ಕಳ್ಸಿ. ಈ ಶ್ರೀಹರಿ, ನಾನು ಆಲ್ರೆಡಿ ಇವ್ರಿಗೆ ಬುಕ್ ಆಗೋಗ್ಬಿಟ್ಟಿದ್ದೀನಿ ಕಣೋ. ನೀನ್ ಹೇಗಿದ್ರು ಸಿಂಗಲ್ ಅಲ್ವಾ, ನೀನ್ ಬೇರೆಯವ್ರ ಮನೆಗೆ ಹೋಗು, ಆರಾಮಾಗಿರ್ತೀಯ. ನೋಡ, ಆಕ್ಸಿಡೆಂಟು ಪಾಪುಗೆ ಆಲ್ರೆಡಿ ಒಂದು ಅಟ್ಯಾಚ್ಮೆಂಟ್ ಇದೆ, ನನಗೂ ಪಾಪುಗೂ ಅಟ್ಯಾಚ್ಮೆಂಟ್ ಇದೆ. ಅವರಿಬ್ರು ಸಪ್ರೇಟ್ ಮಾಡಿ ದಾನ ಮಾಡ್ಬಿಟ್ರೆ ಆಮೇಲೆ ಇಷ್ಟು ದಿನ ಗಳಿಸಿರೋ ಪುಣ್ಯ ಎಲ್ಲ ಆ ಕರ್ಮದಿಂದ ಕ್ಯಾನ್ಸಲ್ ಆಗ್ಬಿಡುತ್ತೆ ಕಣೋ. ಅಮ್ಮ, ನಾನು ನಿನ್ ಮಗನೇ ಅಲ್ವಾ? ಆಯ್ತು, ಆ ವಿಷಯದ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ನೀನ್ ಯಾವ ಥಿಂಗ್ಸ್ ನಾನು ದಾನ ಮಾಡಿದೀನಿ ಹೇಳೋ? ನನ್ ಥಿಂಗ್ಸ್ ಏನಾದ್ರು ಟಚ್ ಮಾಡಿದ್ರೆ ಲಂಡನ್ಗೆ ಗೋ ಮಾಡ್ಬಿಡ್ತೀನಿ ಅಷ್ಟೇ. ಆಯ್ತಾಯ್ತು, ಟೆನ್ಷನ್ ಮಾಡ್ಕೋಬೇಡ, ಸುಮ್ಮನೆ ಕೇಳ್ದೆ. ಮನೇಲಿ ಇನ್ನೇನೇನು ಉಳ್ದಿದೆ? ಎಲ್ಲ ರೂಮ್ಸ್ ಅಲ್ಲೂ ಕಾಟ್ಸ್ ಉಳ್ದಿದೆ ಅಷ್ಟೇ. ಸೂಪರ್ ಐಡಿಯಾ. ಯಾರ ಮನೆಯಲ್ಲಿ ಹಾಸಿಗೆ ಮಂಚ ಇರಲ್ವೋ ಅವ್ರ ಮನೆಗೆ ನಮ್ ಎಲ್ಲ ಹಾಸಿಗೆನ ಮಂಚನ ದಾನ ಮಾಡ್ಬಿಡೋಣ. ಮಾತೆ ಶಾಸನ. ಒಂದೊಂದೇ ಹಾಕ್ಬೇಕು ಸುಡ್ಗಾಡು. ಅಯ್ಯೋ ಇದೇನ್ರಿ ಸುಡ್ಗಾಡು? ಚಡ್ಡಿ ಹಾಕೊಂಡು ಆಫೀಸಿಗೆ ಬರ್ತೀರಾ ನೀವು? ಸರ್, ಸೂಪರ್ ಕಾಣಿಸ್ತಾ ಇದೀರಾ. ಇವತ್ ನಾನು ನೀವು MG ರೋಡ್ಗೆ ಹೋಗ್ಬಿಡೋಣ ರೀ. ಗಾಬರಿ ವಿಷಯ ಗೊತ್ತೇನ್ರಿ? ಪಾಂಡು ಮನೆಯಲ್ಲಿ ಅವ್ರ ಹೆಂಡತಿ ಇರೋದನ್ನೆಲ್ಲ ಒಂದೊಂದೇ ದಾನ ಮಾಡ್ತಾ ಇದಾರಂತೆ. ಹೀಗೆ ಬಿಟ್ರೆ ಒಂದಿನ ಇವ್ರು ದಾನ ಮಾಡ್ಬಿಡ್ತಾರ್ರಿ, ಗಂಡನು ದಾನ ಮಾಡ್ತಾರ. ಸರ್, ಅದ್ ಯಾವತ್ ದಾನ ಮಾಡ್ತಾರೆ ಅಂತ ಹೇಳಿ, ನಾನೇ ಬಂದು ನಿಮ್ಮನ್ನ ದಾನವಾಗಿ ಪಡಿತೀನಿ. ಸುಮ್ಮನೆ ಇರ್ರಿ, ಸಾಕು. ದೇಶ ಅವ್ರೆ, ಮನೇಲಿರೋ ಎಲ್ಲಾ ಸಾಮಾನುಗಳು, ದುಡ್ಡು, ಕಾಸು ಪ್ರತಿಯೊಂದನ್ನು ದಾನ ಮಾಡ್ಬಿಟ್ಟಿದ್ದಾಳೆ. ಕೇಳಿದ್ರೆ ಎಲ್ರು ಸಮಾನವಾಗಿರ್ಬೇಕು ಅಂತ ಹೇಳ್ತಾಳೆ. ನಮ್ಮನೆ ಹತ್ರ ಇರೋ ಜನ ನಮ್ಮನ್ನ ಕೇಳ್ತಾ ಇದಾರ್ರಿ, ನಮಗೂ ದಾನ ಮಾಡಿ, ನಮಗೂ ದಾನ ಮಾಡಿ ಅಂತ. ಸರ್, ಯಾಕೆ ಸರ್ ಈ ತರ ಎಡವಟ್ ಮಾಡ್ಕೊಂಡ್ರು ಶ್ರೀಮತಿ ಅವರು? ನೀವಾದ್ರೂ ಅವ್ರಿಗೆ ಬುದ್ಧಿ ಹೇಳೋದಲ್ವಾ? ಗಂಡನಿಗೆ ಹೆಂಡತಿಗೆ ಬುದ್ಧಿ ಹೇಳೋದು? ಗಂಡ ಹೆಂಡತಿಗೆ ಬುದ್ಧಿ ಹೇಳ್ಬೇಕು. ಆದ್ರೆ ಇವ್ರ ಮನೆಯಲ್ಲಿ ಇವ್ರು ಹೇಳೋ ಮಾತನ್ನ ಅವ್ರು ಕೇಳೋ ಪರಿಸ್ಥಿತಿ ನಿಂತಿದ್ರೆ ಈ ಅಪ್ಪಂಗೆ ಈ ಪರಿಸ್ಥಿತಿ ಬರ್ತಿದ್ದೇನೆ ಸುಡ್ಗಾಡು. ಚಡ್ಡಿ ರೀ, ಯಾರ ಕಂಟ್ರೋಲ್ಗೂ ಸಿಗ್ತಾ ಇದ್ದಾರೆ. ಅವ್ರೆ, ಮನೇಲಿರೋ ಐಟಮ್ ಎಲ್ಲ ಖಾಲಿ ಆಗ್ತಾರದ್ ನೋಡಿದ್ರೆ ಹೊಟ್ಟೆ ಉರಿಯುತ್ತರಿ. ಬ್ಯಾಂಕ್ ಅಕೌಂಟ್ ಅಲ್ಲಿ ಬೇರೆ ದುಡ್ಡಿಲ್ಲ. ನಾಳೆ ದಿವಸ ಒಂದ್ ಹೊತ್ತು ದಾನ ಮಾಡೋಣ, ಆಮೇಲೆ ಬಿಟ್ಬಿಡೋಣ ಅಂತ ಹೇಳ್ತಾಳೆ.
2 ಹೊತ್ತು ದಾನ ಮಾಡ್ತಾಳೆ. ಆಮೇಲೆ ಗಾಳಿ ಕುಡ್ಕೊಂಡಿರು ಅಂತ ಹೇಳ್ತಾಳೆ. ಗಾಳಿ ಲೋಟಕ್ಕೆ ಹಾಕೊಂಡು ಕುಡಿಬೇಕಾ? ಸುಮ್ಮನೆ ಇರಿ ಸರ್ ನೀವು. ಸರ್ ನೀವು ತುಂಬಾ ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಗೆ ಊಟಕ್ಕಿಲ್ಲ ಅಂದ್ರೆ ಯಾಕೆ ಟೆನ್ಷನ್? ನಾನಿದ್ದೀನಲ್ಲ, ನಾಳೆಯಿಂದ 2 ಬಾಕ್ಸ್ ತರ್ತೀನಿ. 1 ಬಾಕ್ಸ್ ನನ್ಗೆ, 1 ಬಾಕ್ಸ್ ನಿಮ್ಗೆ. ನಿಮ್ಗೆ ಜಾಮೂನ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಡೈಲಿ ಬೇಕಾದ್ರೆ ಜಾಮೂನೇ ಮಾಡ್ಕೊಂಡು ಬರ್ತೀನಿ. ಈ ಪಾಂಡಪ್ಪನಿಗೆ ಅವ್ರ ಹೆಂಡತಿ ಶ್ರೀಮತಿ ಮುಂದೆ ನಿಂತ್ಕೊಂಡು ನಿನ್ನನ್ನೇ ದಾನ ಮಾಡ್ಬಿಡ್ತೀನಿ ಸುಡ್ಗಾಡು ಅಂತ ಹೇಳೋ ಅಷ್ಟು ಧೈರ್ಯ ಬಂದಿದ್ದಿದ್ರೆ ಇವತ್ತು ಇವ್ರ ಮನೇಲಿ ಯಾವ ಐಟಮ್ ದಾನ ಮಾಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಕಣಯ್ಯ. ಕೈ ಮೀರಿ ದಾನ ಮಾಡಿದ್ರೆ ನಾವೇ ಫುಟ್ಪಾತ್ ಬಂದ್ಬಿಡಕ್ಕಿಲ್ಲ. ಅಂದ್ರೆ ಪಾಂಡು ಫುಟ್ಪಾತ್ ಬರ್ತಾರ? ಸುಡ್ಗಾಡು ಏನ್ರಿ ಅದು ಫುಟ್ಪಾತ್ ಬರೋದು? ಪಾಂಡು ಮನೆಯವರು ದಾನ ಮಾಡ್ತಾವ್ರಲ್ಲ ಆ ವಿಷಯ ಗೊತ್ತಾಯ್ತು ರೀ. ದಾನ ಶೂರ ಕರ್ಣಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ. ಏನೋಪ್ಪ ಇಷ್ಟು ಚಿಕ್ಕ ವಯಸ್ಸಲ್ಲ ಎಲ್ಲಾ ದಾನ ಮಾಡ್ಬಿಟ್ಟು ಕೂತ್ಬಿಟ್ಟಿದ್ದಾರೆ. ಶಬಾಷ್ ಶಬಾಷ್. ನಾನೇ ನಿಮ್ಮನ್ನು ಕರೆದು ಕಂಗ್ರ್ಯಾಚುಲೇಟ್ ಮಾಡ್ಬೇಕು ಅಂತ ಇದ್ದೀರಿ. ಸರ್ ಎಲ್ಲ ಕಳ್ಕೊಂಡ್ಬಿಟ್ಟಿದೀನಿ ಸರ್. ಇರೋದು ಒಂದೇ ಮನೆ, ಬೆಡ್ರೂಮ್ನು ದಾನ ಮಾಡ್ಬಿಟ್ರೆ ನಾನು ಎಲ್ಲಿ ಸಾರ್ ಮಲಗ್ಲಿ? ಜಾಗಿಂಗ್ ಜಯಮನ ಇದಲ್ರಿ. ಇದು ಸರೋಜಮ್ಮನ ಎಫೆಕ್ಟ್. ಸರ್ ನಾನು ನಿಮ್ಮ ಮನೇಲಿ ಮಲಗಬಹುದಾ ಸರ್? ನೀವ್ಯಾಕ್ರಿ ನಮ್ಮನೇಲಿ ಬಂದು ಮಲ್ಕೋಬೇಕು? ಸಮಾನತೆ ಅನ್ನೋದು ದೇಶದಲ್ಲಿ ಇರಬೇಕು. ನಮಗಾಗಿ ಉಳಿದದ್ದನ್ನ ಕೊಡಬೇಕು. ಮಿಸ್ಟರ್, ನಿಮಗಿನ್ನ ಕಡಿಮೆ ಸಂಬಳ ನಾನು ತಗೋತಾ ಇದ್ದೀನಿ. ಯಾಕೆ ನೀವು ಬಾಸು ಜಾಸ್ತಿ ಸಂಬಳ ತಗೋಬೇಕು ಅಂತ ಆ ಪಕ್ಕದ ಮನೆ ಆಂಟಿ ಸರೋಜಮ್ಮ ನಿಮಗೆ ತಕರಾರು ಮಾಡ್ಲಿಲ್ವಾ ಕರೆಕ್ಟ್ ಐತೆ. ಸರು ಕೇಳಿದ್ರೆ ನನ್ನ ನಾವು ಅದೇ ಕಾನ್ಸೆಪ್ಟ್ ನ ನಮ್ಮ ಆಫೀಸಲ್ಲಿ ಅಡಾಪ್ಟ್ ಮಾಡಿ ಫೈಲ್ಸ್ ನೆಲ್ಲ ದಾನ ಮಾಡ್ಬಿಟ್ರೆ ಚೆನ್ನಾಗಿರುತ್ತಲ್ವಾ? ದಾನದ ಹೆಸರಿನಲ್ಲಿ ನಿಮ್ಮೆಲ್ಲರೂ ಆಫೀಸಿಂದ ಡಿಸ್ಮಿಸ್ ಮಾಡ್ಬೇಕಾಗುತ್ತೆ. ಸಿಂಗಯ್ಯ, ಹೀಗಾಗಿದೆ, ಏನಯ್ಯ ಮಾಡೋದು? ನನ್ನ ಹೆಂಡತಿ ಬುದ್ಧಿ ಕಲ್ಸೋರು ಯಾರು ಇಲ್ವೇ? ಇದ್ದಾರೆ ಸರ್ ಒಬ್ಬ ವ್ಯಕ್ತಿ. ಯಾರಯ್ಯ ಅದು? ನಿಮ್ಮ ಅಕ್ಕಪಕ್ಕನೇ ಇರ್ತಾರೆ, ಸ್ವಲ್ಪ ಗೆಪ್ತಿ ಮಾಡ್ಕೊಳ್ಳಿ. ವಿಧಿ ವಿಪರೀತ ವಿಧಿ ಆಕಾಶ ವಿಧಿ ವಿಲಾಸವೇನೆ ಅಲ್ಲ, ನೀವ್ ಯಾರು ಇಲ್ಯಾಕ್ ಬಂದಿದ್ದೀರಾ? ಇದು ಆಸ್ಪತ್ರೆ ಅಲ್ಲ. ಮೇಡಮ್, ನೀವು ತುಂಬಾ ದಾನ ಮಾಡ್ತೀರಾ ಅಂತ ಗೊತ್ತಾಯ್ತು. ಏರಿಯಾದಲ್ಲೆಲ್ಲ ನಿಮ್ಮ ಹೆಸರು ತುಂಬಾ ಇದೆ. ನಮ್ಮಿಬ್ರಿಗೂ ಸ್ವಲ್ಪ ದಾನ ಮಾಡ್ತೀರಾ ಮೇಡಮ್? ಹೌದಾ ಮೇಡಮ್? ನೀವು ದಾನಶೂರ ಕರ್ಣನ ತಂಗಿ ಅಂತೆ. ಪ್ಲೀಸ್. ಖಂಡಿತ ಸಹಾಯ ಮಾಡೋದ್ರಲ್ಲಿ ಏನಿದೆ, ಖಂಡಿತ ಮಾಡೋಣ. ಹೌದಮ್ಮ, ಇವ್ರಿಗೊಂದು ಕಣ್ಣಿಲ್ಲ, ನಮಗ್ ಕಿಡ್ನಿ ಇಲ್ಲ. ಹಿಂಗೆ ಆಸ್ಪತ್ರೆಯಲ್ಲಿ ಮಲಗಿರ್ಬೇಕಾದ್ರೆ ಯಾರೋ ಹೇಳಿದ್ರು. ಹೌದಮ್ಮ, ಪಾಚೋ ಶ್ರೀಮತಿ ಅನ್ನೋ ಮಹಾ ಮಹಿಳಾಮಣಿ ದಾನ ಧರ್ಮ ಮಾಡ್ತಾ ಇದ್ದಾರೆ ಅಂತ. ನಮಗೂ ಕಿಡ್ನಿ ಕೊಡೋರು ಯಾರು ಇಲ್ಲ. ನಿಮ್ಮ ಹತ್ರ ಬಂದ್ರೆ ಸಹಾಯ ಆಗುತ್ತೇನೋ ಅಂತ ಬಂದ್ವಿ. ಖಂಡಿತ ನಮ್ಮಮ್ಮ ಸಹಾಯ ಮಾಡ್ತಾರೆ. ಏನು ಆಸ್ಪತ್ರೆ ಖರ್ಚ ತಲೆನೇ ಕೆಡ್ಸ್ಕೋಬೇಡಿ. ಅಯ್ಯಯ್ಯೋ, ಬೇಡ ಬೇಡ, ನನಗೆ ಆಸ್ಪತ್ರೆ ಖರ್ಚು ಬೇಡ. ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಟ್ರೀಟ್ಮೆಂಟ್ ಸಿಗುತ್ತೆ. ನೋಡಿ ಅಮ್ಮ, ನನಗೆ ಒಂದು ಕಣ್ಣಿಲ್ಲ. ಪ್ಲೀಸ್ ಕಣ್ಣನ್ನ ದಾನ ಮಾಡಿ, ದಾನ ಮಾಡಿ. ಬದುಕಿದ್ದಾಗ ಕಣ್ಣಿನ ದಾನ ಮಾಡಕ್ಕಾಗತ್ತೇನ್ರಿ? ಹಾಗೆಲ್ಲ ಮಾಡಕ್ಕಾಗಲ್ಲ. ನನಗೆ ಕಿಡ್ನಿ ಇಲ್ಲ, ಬದುಕಿದ್ದಾಗ ಕಿಡ್ನಿ ಕೊಡ್ಬೋದಲ್ಲ. ಹೌ, ನಿಂಗೇನ್ ತಲೆ ಕೆಟ್ಟಿದ್ದೇನಯ್ಯ? ನೀನೇನ್ ನನ್ ಬಂಧುನ, ಬಳಗನ, ನೆಂಟನ, ಇಷ್ಟನ? ನಿನಗ್ ಯಾಕೆ ನಾನು ಕಿಡ್ನಿ ಕೊಡ್ಬೇಕು? ಫಸ್ಟ್ ಬ್ಲಡ್ ಎಲ್ಲ ಮ್ಯಾಚ್ ಆಗ್ಬೇಕು, ಗೊತ್ತಾ ನಿಂಗೆ? ಲುಕ್, ನೀವು ರಾಂಗ್ ಅಡ್ರೆಸ್ಗೆ ಕಮ್ ಮಾಡಿದ್ರ. ಕಿಡ್ನಿ ಐಸು ಬೇಕು ಅಂದ್ರೆ ಆನ್ಲೈನ್ ಆರ್ಡರ್ ಮಾಡಿ ಕಮ್ ಮಾಡುತ್ತೆ. ಸೈಲೆಂಟ್ ಗೇಮ್ ಫ್ಯಾಕ್ಟ್ರಿ. ಮಮ್ಮಿ, ನಾನೇನಾದ್ರೂ ರಾಂಗ್ ಟೆಲ್ ಮಾಡಿದ್ನಾ? ನೀನ್ ಟೆಲ್ಲೇನು ರಾಂಗ್ ಮಾಡಿಲ್ಲಮ್ಮ, ಮ್ಯಾಟರ್ ರಾಂಗು. ಆನ್ಲೈನ್ ಅಲ್ಲಿ ಕಿಡ್ನಿ ಕಣ್ಣು ಸಿಗೋದಿಲ್ಲ ನಿಮ್ಮೆ. ಮೇಡಮ್, ನೀವು ದಾನ ಮಾಡ್ಲೇಬೇಕು, ಮಾಡ್ಲೇಬೇಕು. ಪ್ಲೀಸ್ ದಾನ ಮಾಡಿ ಮೇಡಮ್, ದಾನ ಮಾಡಿ ಮೇಡಮ್. ಅಯ್ಯಯ್ಯೋ, ನೀವು ನನಗೊಂದು ಕಿಡ್ನಿ ದಾನ ಮಾಡ್ಲೇಬೇಕು. ಮಾಡ್ಲಿಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗೋದಿಲ್ಲ. ದಾನ ಮಾಡಿ. ಹೋಗ್ಲಿ ಆ ಕಡೆ.
ಮಾಯಿ ನಿಮ್ ಕಿಡ್ನಿ ಮತ್ತೆ ಕಣ್ಣು ಬೇಕು ಅಂತ ಹೇಳ್ತಿದ್ದಾರೆ. ಅವ್ರು ಕಿತ್ಕೊಂಡು ಹೋದ್ರೆ ಆಮೇಲೆ ಏನ್ ಗತಿ? ಅಣ್ಣಮ್ಮನ್ ದೇವಸ್ಥಾನದ ಮತ್ತೆ ಗೋಣಿ ಚೀಲ ಅಷ್ಟೇ. ಎದುರಿಸಿದ್ರೆ ಅಷ್ಟೇ ಇವಾಗ. ಅಮ್ಮ ಇದೀನಿ ನೋಡಿಪ್ಪ, ಕಿಡ್ನಿ ಕಣ್ಣು ಅದೆಲ್ಲ ಕೊಡಕ್ ಆಗಲ್ಲ ನಮ್ಗೆ. ಬೇಕಿದ್ರೆ ಆಸ್ಪತ್ರೆ ಚಾರ್ಜಸ್ ನಮ್ ತಾಯಿ ಕೊಡ್ತಾರೆ. ನನಗೆ ದುಡ್ಡು ಎಲ್ಲ ಕಡೆಗೂ ಸಿಗುತ್ತೆ. ನನಗೆ ಬೇಕಾಗಿರೋದು ದುಡ್ಡಲ್ಲ, ಕಣ್ಣು. ನೀವು ಕೊಡ್ಲಿಲ್ಲ ಅಂತಂದ್ರೆ ನಾನೇ ಎಲ್ಲ ನಿನ್ನಿಂದನೇ ಆಗಿರೋದು. ಅವ್ಳು ಯಾವ ಸಮೇತ ಕರ್ಕೊಂಡ್ ಬಂದಿಯಲ್ಲ ನೀನು? ಅಯ್ಯೋ ಸಮೇತ ಅಲ್ಲ ಮಾಯಿ, ಸಮಂತ ಸಮಂತ. ಸಮತ ಸಮತ ಯಾವ್ದೋ ಅಂತ ಇಲ್ಲಿ ಇವ್ನು ತಾ ತಾ ಅಂತಿದ್ದಲ್ಲ ಇವಾಗ. ಕಣ್ಣು 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 ಬೇಕು. ಹೌದು ಇಷ್ಟೆಲ್ಲ ಫೇಮಸ್ ಆಗಿದ್ದೀರಾ, ಆಫ್ಟರ್ ಆಲ್ ಒಂದು ಕಿಡ್ನಿ ಕೊಡಲ್ವಾ? ಕೊಡ್ಲಿಲ್ಲ ಅಂದ್ರೆ ನಾನು ಕಿತ್ಕೊಂಡ್ಬಿಡ್ತೀನಿ. ಅಮ್ಮ ಅಯ್ಯೋ ಹೋಯ್ತು ಅಪ್ಪ. ಯಾಕ್ರಿ ಈ ತರ ಗೆಟಪ್ ಹಾಕೊಂಡ್ಬಂದ್ ಮೋಸ ಮಾಡ್ತಾ ಇದ್ದೀರಾ? ಇದನ್ನ ಯಾಕ್ರಿ ಮೋಸ ಅನ್ಕೊಂತೀರಿ? ಕಂಡವ್ರಿಗೆಲ್ಲ ಮನೆ ಐಟಮ್ ಹಿಂಗ್ ದಾನ ಮಾಡಿಬಿಟ್ರೆ ನೀವು ಪಾಂಡು ಅಂಕಲ್ಗೆ ಇದಾಗತಿ ಬರ್ತದ ನೋಡ್ರಿ. ಲೇ, ನಂದು ಹೇಳಿದ್ದು ಕರೆಕ್ಟ್ ಕಡೆ. ನಮ್ಮ ಹತ್ರ 10 ರೂಪಾಯಿ ಇದ್ದಾಗ 7 ರೂಪಾಯಿ ದಾನ ಮಾಡಿದ್ರೆ ಅದು ತಪ್ಪಲ್ಲ. ನಮ್ಮ ಹತ್ರ 2 ರೂಪಾಯಿ ಇಟ್ಕೊಂಡು 10 ರೂಪಾಯಿ ದಾನ ಮಾಡ್ತೀವಲ್ಲ, ಅದು ದೊಡ್ಡ ತಪ್ಪು. ಹೌದೇನ್ರಿ? ದಾನ ಮಾಡೋದು ತಪ್ಪಲ್ಲ ಕಣೆ. ಎಜುಕೇಶನಿಗೆ ದಾನ ಮಾಡೋಣ, ಬಡವರಿಗೆ ದಾನ ಮಾಡೋಣ, ಅನ್ನದಾನ ಮಾಡೋಣ. ಆದ್ರೆ ಇರುವುದನ್ನೆಲ್ಲ ಕೊಟ್ಟು ನಾವು ಬೀದಿ ಬರೋದಲ್ಲ. ಈ ವಿಷಯನ ಮೊದಲನೇ ದಿನನೇ ಹೇಳ್ಬಿಟ್ಟಿದ್ರೆ ಇಷ್ಟೆಲ್ಲ ದಾನನೇ ಮಾಡ್ತಾ ಇರ್ಲಿಲ್ವಲ್ಲ. ಅಂದ್ರೆ ಇದಕ್ಕೆಲ್ಲ ಕಾರಣ ನಾನೇನೆ. ಹೌದು ಕಣ್ರಿ, ಮತ್ತಿನ್ನೇನು? ಅವತ್ತೇ ನೀವು ನನ್ನ ಬುದ್ಧಿ ಹೇಳಿ ಕಣ್ ತೆರ್ಸಿದ್ರೆ ಇದೆಲ್ಲ ಸ್ಟಾಪ್ ಆಗಿರೋದು ತಾನೆ. ಹೋಗ್ಲಿ ಬಿಡ, ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ಸೋಫಾ ಇಂದ ಹಿಡಿದು ಚಮಚದವರೆಗೂ ದುಬೈಯಿಂದ ತರ್ಸ್ಕೊಡಿ.